ಸರಗೂರು ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನ ಹುಲ್ಲಹಳ್ಳಿ ಯೋಜನಾ ಕಚೇರಿ ವ್ಯಾಪ್ತಿಯ ಮುಳ್ಳೂರು ವಲಯದ ಕಟ್ಟೆಹೊಸೂರು ಕಾರ್ಯಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡಲು ಮನೆಯಿಲ್ಲದೆ ಜೋಪಡಿ ಮನೆಯಲ್ಲಿ ವಾಸಿಸುತ್ತಿದ್ದ ಮತ್ತು ಒಂದು ದಿನದ ಊಟಕ್ಕೂ ಪರದಾಡುತ್ತಿದ್ದ ಕುಟುಂಬವನ್ನು ಗಮನಿಸಿ ಪ್ರತಿ ತಿಂಗಳು 1,000 ನಿರ್ಗತಿಕರ ಮಾಶಾಸನ ನೀಡುವುದರ ಜೊತೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮಂಜೂರು ಮಾಡಿದ ಉಚಿತ ವಾತ್ಸಲ್ಯ ಮನೆಯನ್ನು ಕಟ್ಟೆಹೊಸೂರು ಗ್ರಾಮದ ಪ್ರಥಮ ಪ್ರಜೆ ಮಹೇಶ್ ರವರು ಹಸ್ತಾಂತರಿಸಿದರು. ಈ ವೇಳೆ ಮೈಸೂರು ಜಿಲ್ಲೆಯ ಹಿರಿಯ ನಿರ್ದೇಶಕರಾದ ವಿ ವಿಜಯಕುಮಾರ್, ಯೋಜನಾಧಿಕಾರಿಗಳಾದ ಗಣೇಶ್ ನಾಯಕ್, ವಲಯ ಮೇಲ್ವಿಚಾರಕರಾದ ನರಸಿಂಹಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಭಾಗ್ಯ, ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟದ ಉಪಾಧ್ಯಕ್ಷರಾದ ಗಾಯತ್ರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇದು ತಿಂಗಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಗ್ರಾಮದ ನಮ್ಮ ಅಲಮೇಲಮ್ಮನವರು ಏನಂತ ಹೇಳಿದರೆ ವಯೋವೃದ್ಧರಾಗಿದ್ದಾರೆ. ಈ ಒಂದು ಗ್ರಾಮದಲ್ಲಿ ಅವರು ಜೀವನವನ್ನು ಕಟ್ಟಿಕೊಂಡು ಕಷ್ಟಪಟ್ಟು ಜೀವನವನ್ನು ಅವರು ಸಾಗಿಸ್ತಾ ಇದ್ದಾರೆ. ಮನುಷ್ಯನಿಗೆ ಏನಪ್ಪ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಏನಂತ ಹೇಳಿದರೆ ಒಂದು ನಮಗೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಸೂರು ಕಟ್ತಕ್ಕಂಥದ್ದು ಎಲ್ಲರದ್ದು ಕೂಡ ಕನಸು. ಪ್ರತಿಯೊಬ್ಬರದ್ದು ಕೂಡ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯನಾಗಿ ಹುಟ್ಟಿರ್ತಕ್ಕಂಥದ್ದು ಹುಟ್ಟಿದವರಂಥವ್ರು ನಾವು ನಮಗೆ ಆದಂತಹ ಒಂದು ಮನೆ ಕಟ್ಟಬೇಕೆಂಬತಕ್ಕಂಥ ಆಸೆ ಇರ್ತದೆ. ಆದರೆ ಕೆಲವರಿಗೆ ಆ ಆಸೆಯನ್ನು ಪೂರೈಸ್ಕೊಡ್ತಕ್ಕಂಥ ಶಕ್ತಿ ಭಗವಂತ ಕೊಡ್ತಾನೆ, ಕೆಲವರಿಗೆ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕೆ ಶಕ್ತಿಯನ್ನು ಕೊಟ್ಟಿರೋದಿಲ್ಲ. ಆದರೂ ಕೂಡ ಏನಂತ ಹೇಳಿದರೆ ಒಂದು ಸ್ವಂತ ನೆಲೆ ಅಂತಿದ್ರೆ ಅವರಿಗೆ ಒಂದು ನೆಮ್ಮದಿ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಏನಂತ ಹೇಳಿದರೆ ಅಲಮೇಲಮ್ಮನವರಿಗೆ ಪಾಪ ಸ್ವಂತ ಸೂರು ಕಟ್ಟಬೇಕೆಂಬತಕ್ಕಂಥ ಆಸೆ ಇದ್ರೂ ಕೂಡ ಶಕ್ತಿ ಇಲ್ಲದೆ ಏನೋ ಒಂದು ಹಳೆ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಧರ್ಮಸ್ಥಳ ಸಂಘದ ಸದಸ್ಯರು ಏನು ಮಾಡಿದ್ರು ಅಂತ ಹೇಳಿದರೆ, ಸ್ವಾಮಿ ನಾವೆಲ್ಲ ಸಂಘಗಳಿಗೆ ಧರ್ಮಸ್ಥಳ ಸಂಘಗಳಿಗೆ ಸೇರ್ಕೊಂಡಿದ್ದೀವಿ, ಸಂಘಗಳಿಗೆ ಸೇರ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ವಾರ ಉಳಿತಾಯ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ನಾವು ಬ್ಯಾಂಕಿನ ಮೂಲಕ ಸ್ವಲ್ಪ ಹಣಕಾಸನ್ನು ನಾವು ನೆರವನ್ನು ಪಡ್ಕೊತಾ ಇದ್ದೇವೆ. ನಮಗೇನಾಗಿದೆ ಅಂತ ಹೇಳಿದರೆ ನಾವು ಕುಟುಂಬ ಅಂದರೆ ನಮ್ಮ ಮನೆಯಲ್ಲಿ ನಾವು ಒಂದು 5-6 ಜನ ಇದ್ದೀವಿ, ಮಕ್ಕಳು, ನಮ್ಮ ಯಜಮಾನರು, ನಾವೆಲ್ಲ ಜೀವನ ಮಾಡಿಕೊಂಡು ಒಂದು ಒಳ್ಳೆ ಜೀವನವನ್ನು ಮಾಡ್ತಾ ಇದ್ದೀವಿ. ಆದರೆ ಅಲಮೇಲಮ್ಮನಿಗೆ ಏನಂತ ಹೇಳಿದರೆ ಸ್ವಲ್ಪ ಜೀವನ ಮಾಡಲಿಕ್ಕೆ ಕಷ್ಟ ಇದೆ. ಅವರಿಗೆ ನೀವು ಧರ್ಮಸ್ಥಳ ಸಂಘದ ವತಿಯಿಂದ ಏನಾದರೂ ಸಹಾಯವನ್ನು ಮಾಡಿಕೊಡ್ಬೇಕೆಂಬತಕ್ಕಂಥ ಒಂದು ಮನವಿಯನ್ನು ಕೊಟ್ಟ ಒಂದು ಇದರಲ್ಲಿ ಏನಂತ ಹೇಳಿದರೆ ಅಲಮೇಲಮ್ಮನವರಿಗೆ ನಾವು ಸುಮಾರು ವರ್ಷಗಳಿಂದ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮಾಶಾಸನವನ್ನು ಪ್ರತಿ ತಿಂಗಳು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಪ್ರತಿ ತಿಂಗಳು ಅವರಿಗೆ 1,000 ರೂಪಾಯಿ ಮಾಶಾಸನವನ್ನು ಧರ್ಮಸ್ಥಳದಿಂದ ಬರುವ ರೀತಿಯಲ್ಲಿ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಏನಂತ ಹೇಳಿದರೆ ಅಲಮೇಲಮ್ಮನಂತವರಿಗೆ 20,000 ಸ್ವಲ್ಪ ಅಸಹಾಯಕ ಯಾರು ಜನ ಇದ್ದಾರೆ ಅಂಥವರಿಗೆ ಪೂಜ್ಯರು ಮಾಶಾಸನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಮುಂದುವರೆದ ಭಾಗವಾಗಿ ಏನು ಮಾಡಿದ್ರು ಅಂತ ಹೇಳಿದರೆ ಅವರಿಗೆ ನೀವೇನೋ ಮಾಶಾಸನವನ್ನು ಕೊಡ್ತಾ ಇದ್ದೀರಿ, ಸ್ವಲ್ಪ ಅವರಿಗೆ ಜೀವನಕ್ಕೆ ಅನುಕೂಲ ಆಗ್ತಾ ಇದೆ. ಆದರೆ ಇರೋದಕ್ಕೆ ಏನಂತ ಹೇಳಿದರೆ ಯೋಗ್ಯವಾಗಿರ್ತಕ್ಕಂಥ ಮನೆ ನಮಗಿಂತ ಚೆನ್ನಾಗಿ ನಮಗೆ ಗ್ರಾಮಸ್ಥರು ಗೊತ್ತಿದೆ ಏನಂತ ಹೇಳಿದರೆ ಮನೆ ಇಲ್ಲ ಎಂಬತಕ್ಕಂಥದ್ದು. ಆದರೆ ಏನಪ್ಪ ಅಂತ ಹೇಳಿದರೆ ನಾವು ಗ್ರಾಮದಲ್ಲಿರೋರು ಕೂಡ ಏನು ಮಾಡ್ತೀವಿ ಅಂತ ಹೇಳಿದರೆ ಇಂಥ ಜನರಿದ್ರೆ ಕಷ್ಟಗಳಿಗೆ ಸ್ಪಂದಿಸ್ತೀವಿ. ನಾವು ನಮ್ಮ ಮನೆ ಹತ್ರ ಸ್ವಲ್ಪ ದಿವಸ ಅವರಿಗೆ ಇರ್ಲಿಕ್ಕೆ ಅವಕಾಶ ಕೊಡ್ಬೋದು, ಅಥವಾ 3 ಹೊತ್ತು ಊಟ ಕೊಡ್ತಕ್ಕಂಥದ್ದಕ್ಕೆಲ್ಲ ಸಹಾಯ ಮಾಡ್ಬೋದು. ಆದರೆ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಏನಪ್ಪ ಅಂತ ಹೇಳಿದ್ರೆ ಕಷ್ಟ ಜಾಸ್ತಿ ಇದೆ. ಈ ರೀತಿ ಏನಾದರೂ ಮನೆ ನಿರ್ಮಾಣ ಎಲ್ಲ ಮಾಡಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಆದರೆ ಇವತ್ತು ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ ಇವರು ವಿಶೇಷವಾಗಿ ಅಲಮೇಲಮ್ಮನವರಿಗೆ ಏನು ಇನ್ನು ಇರೋಷ್ಟು ದಿವಸ ಅವರು ಒಳ್ಳೆ ಆರೋಗ್ಯದಿಂದ ನೆಮ್ಮದಿಯಿಂದ ಇರಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಮಾಡಿದ್ದೀವಿ ಅಂತ ಹೇಳಿದರೆ ನಿಮ್ಮೆಲ್ಲರ ಎದುರಲ್ಲಿ ನಾವು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು, ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆ ಅವರು, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ವಾತ್ಸಲ್ಯ ಎಂಬತಕ್ಕಂಥ ಒಂದು ಮನೆಯನ್ನು ನಿರ್ಮಾಣವನ್ನು ಮಾಡಿ ಆ ಮನೆಯ ಒಂದು ಗೃಹಪ್ರವೇಶವನ್ನು ಮಾಡಿ ಆ ಮನೆಯನ್ನು ಅವರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಒಂದು ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಯಾಗಿದ್ದೇವೆ.